ಕಡಾಡಿ ಅವರು ಒಬ್ಬ ವಿರೋಧಿ ಪಕ್ಷದ ನಾಯಕರಾಗಿ ಕಾಣಿಸ್ಕೊಳ್ಳೋದ್ರಿಂದ ರಮೇಶ್ ಜಾರಕಿಹೊಳಿ ಅವರು ಸಹಿತ ಮುಂದಿನ ಹೆಜ್ಜೆಗಳನ್ನ ಹೆಚ್ಚಲ್ಲಿ ಇಡಬೇಕಾಗ್ಯದ. ಅದೇ ಕಾಲ ಕತ್ತಿ ಅವರು ಸಹಿತ ಈಗಾಗಲೇ ಈ ಜಾರಕಿಹೊಳಿ ಕುಟುಂಬದ ಜೊತೆಗೆ ಒಂದು ರಣರಂಗನ ಆದಂಗೆ ಆಗಿಬಿಡ್ತು DCC ಬ್ಯಾಂಕಿನ ಸಂದರ್ಭದಲ್ಲೇ. ಆದರೆ ಯಾವ ರೀತಿಯಾಗಿ ಮುಂದುವರಿಸಿ ಹೋಗ್ತಾರೆ ಬೇಡ ದೋಸ್ತ ಆಗ್ತಾರೆ, ಇದು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಜನ ಮಾತ್ರ ಇವತ್ತಿಗೂ ಸಹಿತ ರಮೇಶ್ ಕತ್ತಿ ಅವರು ಇಲ್ಲಪ್ಪ ಇವತ್ತು ಅವರು ಬೆನ್ನು ರಾಜಕೀಯ ಮಾಡ್ತಾ ಇದ್ದಾರೆ, ಒಂದು ಪ್ರಜಾಪ್ರಭುತ್ವಕ್ಕೆ ಅವಕಾಶ ಸಿಗಲಿಕ್ಕತ್ತದ, ಪ್ರಜೆಗಳಿಗೆ ಓಟ್ ಹಾಕುವಂಥ ಅವಕಾಶ ನಿರ್ಮಾಣ ಆಗಲಿಕ್ಕತ್ತದ ಅನ್ನೋಂಥದ್ದು ಸಮತೋಲನದ ಒಂದು ಶಕ್ತಿಗಳು ಕೂಡ್ತಾ ಇದ್ದಾರೆ. ಯಾರು ಗೆಲ್ಲಿ ಸೋಲು ಯಾವ ಮಾತು ಬೇರೆ, ಗೆಲುವು ಸೋಲು ಯಾರ ಕೈಯಲ್ಲಿಲ್ಲ, ಜನರ ಕೈಯಲ್ಲಿದ್ದಂಥದ್ದು, ಜನ ಅದು ನಿರ್ಧಾರ ಮಾಡುವಂಥದ್ದು. ಇದು ಸಹಿತ ಒಪ್ಪುವಂಥದ್ದು. ಮತ್ತು ಸೌದಿ ಅವ್ರ ಜೊತೆಗೆ ಇವರು ಕಾಂಪಿಟೇಷನ್ ಮಾಡೋದು ಯೋಗ್ಯನ, ಯಾಕಂದರೆ ಇರಬೇಕಾಗ್ತದೆ. ಸೌದಿನೂ ಆ ಭಾಗದಲ್ಲೇ ಒಬ್ಬ ನಾಯಕರಾಗಿದ್ದಂಥವ್ರು ಅಥಣಿಯಲ್ಲೇ, ಅಥಣಿ ಮತ್ತು ಕಾಗವಾಡದಲ್ಲ. ಅದಕ್ಕಾಗಿ ಅಲ್ಲೇ ಒಂದಿಷ್ಟು ಏನಪ್ಪ ಅಂದರೆ ವಿರೋಧ ಇರಬೇಕಾಗ್ತದೆ. ಕುಮಟಳ್ಳಿ ಅವರು ಅವ್ರ ಸಮ ಬರುವಂಥವ್ರು ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಬಟ್ ಆದರೂ ಇವರು ಅಷ್ಟಿದ್ದು ಅವರ ಪ್ರಾಬಲ್ಯ ಇದ್ದಾಗೂ ಸಹಿತ ಹೋಗುವಂಥದ್ದು ಸರಿ. ಆದರೆ ಅದೇ ಕಾಲಕ್ಕೆ ಅಲ್ಲೂ ಸಹಿತ ಎಲ್ಲ ಹೇಳುವಂಥದ್ದು ನಮ್ಮ ಕತ್ತಿಯವರಿಗೆ, ರಮೇಶ್ ಕತ್ತಿಯವರಿಗೆ, ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತು ನಮ್ಮ ಎತ್ತಾಳು ಹೇಳೋದಿಷ್ಟ, ಇನ್ನಷ್ಟು ಭಾಷೆ ಸುಸಂಸ್ಕೃತ ಆಗಲಿ, ನಾಗರಿಕ ಆಗಲಿ, ಸಾರ್ವಜನಿಕವಾಗಿ ಮಾತಾಡೋ ಮುಂದೆ ಹೆಚ್ಚಿರಲಿ ಅನ್ನೋದನ್ನು ಮೂರು ಉಪಯೋಗ ಮಾಡ್ಕೊಳ್ಳೋಂಥ ತಿಳ್ಕೊಳ್ಳೋಂಥದ್ದು. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗ್ಯದ. ಅದಕ್ಕೆ ಉದಾಹರಣೆ ಚಿದಾನಂದ ನಮ್ಮ ಸೌದಿ ಅಂದರೆ ಲಕ್ಷ್ಮಣ ಸೌದಿ ಅವ್ರ ಮಗನೂ ಅದಕ್ಕೆ ಉತ್ತರ ಕೊಟ್ಟಿದ್ದ ರಮೇಶ್ ಜಾರಕಿಹೊಳಿ ಅವರಿಗೆ. ಇವರಲ್ಲಿ ದೊಡ್ಡತನ ತೋರಿಸಿದ್ದಾರೆ, ಒಳ್ಳೆಯದು, ಅದು ಮಗು ಬಿಡ್ರಿ ಅಂತೇಳಿ ಒಳ್ಳೆಯ ವಿಷಯ, ಒಳ್ಳೆಯ ರೀತಿಯಾಗಿ ಸ್ವೀಕಾರ ಮಾಡಿದ್ದಾರೆ ಅದನ್ನು. ಆದರೆ ಇವೆಲ್ಲನೂ ರಾಜಕೀಯ ಪ್ರಭಾವಗಳು ಈ ಸಂದರ್ಭದಲ್ಲಿ ಆಗೋ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಅವರ ಮಾತುಗಳು